ಹಾಲು ಎಷ್ಟು ಹಾಕ್ತೀರಾ ಸರ್ ಇವಾಗ per day? ಸರ್ ಈಗ ಒಂದು ದಿನಕ್ಕೆ ಒಂದು 100-110 ಲೀಟ್ರ್ ತಗೋ ಹೋಗ್ತದೆ ಒನ್ ಟೈಮ್ಗೆ 2 ಟೈಮಿಂದ ಒಂದು 200 ಲೀಟ್ರ್ ರೀಚ್ ಆಗುತ್ತೆ. 200 ಲೀಟ್ರ್ ರೀಚ್ ಆಗುತ್ತೆ ಮಿನಿಮಮ್ 200 ಲೀಚ್ ಆಗುತ್ತೆ. ಓಕೆ, ಇವೆಲ್ಲ ಹಸುಗಳು ಮನೆಯಲ್ಲೇ ಹುಟ್ಟಿದ್ದ ತಂದಿದ್ದೆ ಯಾವ ಥರ ಸರ್ ಇದು? ಇಲ್ಲ, ಕೆಲವು 1-2 ಹಸು ಮನೇಲಿದ್ದವು, ಕೆಲವು ತಂದಿರೋದು. ಸ್ಟಾರ್ಟಿಂಗ್ ಎಷ್ಟು ಹಸು ಸ್ಟಾರ್ಟ್ ಮಾಡಿದ್ರಿ? ಸ್ಟಾರ್ಟಿಂಗ್ 1 ಹಸು 2 ಹಸುವಿಂದ ಸ್ಟಾರ್ಟ್ ಮಾಡೋದು ಬಂದಿದ್ದು. ಓಕೆ, ಇವಾಗ ನನ್ನ ಪ್ರಕಾರ ಒಂದು 0.5% ಉಳಿಸ್ಬೋದು. ಓಕೆ, 1 ಲಕ್ಷ ರೂಪಾಯಿ ಆದಾಯ ಅಂತ ನೋಡಿದ್ರೆ ಒಂದು 50,000 ರೂಪಾಯಿ ತಕ್ಕನಾದ್ರೂ ಉಳಿಸ್ಬೋದು ಶ್ರಮ ಬಿದ್ದರೆ. ಲೀಟ್ರಿಗೆ ಎಷ್ಟು ಕೊಡ್ತಾರೆ? ಲೀಟ್ರಿಗೆ 5 ರೂಪಾಯಿ ಬರುತ್ತೆ. 5 ರೂಪಾಯಿ ಕೊಡ್ತಾರೆ, ಗೌರ್ಮೆಂಟಿಂದ ಕೊಡ್ತಾರಲ್ಲ? ಸಹಾಯಧನ ಬರುತ್ತೆ, ಆ ಸಹಾಯಧನ ಉಳ್ಕೊಳ್ಳುತ್ತೆ. ಮತ್ತು ನನ್ನ ಪ್ರಕಾರದಲ್ಲಿ ನಾವಾಗಲೇ ಕೆಲವೆಲ್ಲ ದೊಡ್ಡ ಹಸುಗಳು ತಂದು ಜಾಸ್ತಿ ಹಾಲು ಕರಿಬೋದು ಅನ್ನೋ ಮಟ್ಟದಲ್ಲಿ ಹೋಗಿ ಸ್ವಲ್ಪ ಲಾಸ್ ಮಾಡ್ಕೊಂಡಿರೋಂಥ ಉತ್ತಮ ಅನುಭವನೂ ಇದೆ. ಓಕೆ, ಇರ್ಬೇಕು. ಹಾಲಿನ ನರ್ಕಟ್ಟು ಚೆನ್ನಾಗಿರ್ಬೇಕು. ಹಾಲು ನರ್ಕಟ್ಟು ಅಂತ ಅದಲ್ವಾ? ಹೌದು ಸರ್, ಇದು ಹಾಲಿನ ನರ್ಕಟ್ಟು. ಇವು ಹಾಲಿನ ನರ್ಕಟ್ಟು ಇದೆ ನೋಡಿ, ಇದೆಲ್ಲ ತುಂಬ ಚೆನ್ನಾಗಿರ್ಬೇಕು. ಇದು ಓಕೆ, ಇಲ್ಲಿ ಕಾಣಿಸುತ್ತಿದ್ದು. ಆಮೇಲೆ ಬರುತ್ತೆ ಗಾರೆ ಮೇಲೆ. ಓಕೆ, ಅದು ಹಿಂದೆ ಬರೋದಂಗೆ ಪೈಪು ಅಡ್ಡ ಕೊಟ್ಟಿದ್ದೀವಿ ಹಿಂಗೆ. ಓಕೆ, ಏನು ವೆಲ್ಡಿಂಗ್ ಮಾಡಿದ್ದೀವಿ ಕೆಳಗಡೆ ಗ್ರೂ ಹಾಕಿ ವೆಲ್ಡ್ ಮಾಡಿದ್ದೀವಿ. ಓಕೆ, ತೊಳಿಬೇಕಾದ್ರೆ ಎಲ್ಲ ತೆಗಿತೀವಿ ಮ್ಯಾಟ್ನೆಲ್ಲ ಸಿಂಗಲ್. ಓಕೆ, ರಿಮೂವ್ ಮಾಡ್ಕೊಬೋದು.